ಮದೇವಿ ಮದೇವಿ ಬಸವರಾಜ ಚೆನ್ನಾಗಿದೀಯಾ? ಹ್ಞೂ ಮದೇವಿ, ನೀನು ಹೆಂಗಿದ್ದಿ? ನೋಡು ನನ್ನ ಪರಿಸ್ಥಿತಿ ಹೆಂಗಾಗಿರೋದು. ಕಟ್ಕೊಂಡಿರೋ ಗಂಡನಿಗೂ ಬೇಡ, ನನ್ನ ಮಗಳಾಗಿಂದ ಅಂದ್ಬಿಟ್ಟು ಹಿಂಗೆ ಗುಡ್ಸ್ಲಿಗೆ ಹಾಕ್ಬಿಟ್ಟ. ಮದೇವಿ, ನಾನು ಅವತ್ತೇ ಹೇಳಿ ನೀವ ಬಂದ್ಬಿಡು, ನೀನು ಒಂದು ಅಚ್ಚುಕಟ್ಟಾಗಿ ರಾಣಿ ನೋಡ್ಕೊಳಂಗೆ ನೋಡ್ಕೊತೀನಿ, ಇಬ್ಬರು ಇಟ್ಕೆ ಕೆಲಸ ಮಾಡ್ಕೊಂಡು ನಿಮ್ಮದೇ ಇರ್ಬೋದು ಅಂತ ನನ್ನ ಮಾತನ್ನೇ ಕೇಳಿವಲ್ಲ ನೀನು. ನಾನು ಇಟ್ಕೆ ಕುಯ್ತೀನಿ, ನೀನು ಇಟ್ಕೆ ಹೊತ್ಕೊಂಡು ಆರಾಮಾಗಿರ್ಬೋದು ಬಾಲೆ ಅಂತ ಕರೆದ್ರು ಬರ್ನಿಲ್ಲ ನೀನು. ಹೋಗು, ನಂಗೆ ನಿಜಕ್ಕೂ ನಿನ್ನ ಬಿಟ್ಟು ರಕ್ಕೆ ಆಯ್ತಿಲ್ಲ, ಹೊಸಿ ಬೇಜಾರಾಯ್ತದ. ನನಗೂ ಅಷ್ಟೇ ಕಣ್ ಬಸವರಾಜ, ನಮ್ಮ ಅವ್ವನ ಮಾತು ಕಟ್ಕೊಂಡು ದುಡ್ಡು ಸಿಗ್ತದೆ ಚಿನ್ನ ಸಿಗ್ತದೆ ಅಂತ ಆಸೆಯಿಂದ ಮದುವೆ ಅದೇ. ಆ ಮುಂಡೆ ಮಗನಿಗಂತೂ ಎಡ್ತೇನ ಪ್ರೀತಿನೇ ಇಲ್ಲ ನನ್ನ ಗಂಡನಿಗೆ ಕಣ್ ಬಸವರಾಜ. ನಿಜವಾಗ್ಲೂ ಯಾಕಾರು ಮದುವೆ ಆದ್ನೋ ಅಂತ ಅನಿಸ್ತದ ನನಗೆ. ನಿಜಕ್ಕೂ ನರ್ಕ ಅನ್ಭವಿಸ್ತಾ ಕುಂತೀನಿ ಕಣ್ ಬಸವರಾಜ. ನಾನು ಎಷ್ಟು ಕಷ್ಟ ಅನ್ಭವಿಸ್ತೇವನಿ ಅಂತ ನನಗೆ ಗೊತ್ತು ಕಣ್ ಬಸವರಾಜ. ಅವ್ನು ಕಟ್ಕೊಂಡು ಅನುಭವಿಸ್ತಾ ಕುಂತೀನಿ, ನರ್ಕ ಅನುಭವಿಸ್ತಾ ಕುಂತೀನಿ ಕಣ್ ಬಸವರಾಜ. ನೋಡು ಮದೇವಿ, ನೀನು ಈಗಲೂ ಕಾಲ ಮಿಂಚಿಲ್ಲ, ಈಗಲೂ ಒಪ್ಕೊ, ಕರ್ಕೊ ಹೊಟ್ಟೋಯ್ತೀನಿ. ನಾನು ಆಟ್ಕೊಳ್ಳೆ ಇಲ್ಲೆಕ್ಲ ಬಂದಿದ್ದಿ? ಅತ್ತೆಮ್ಮ ಚೆನ್ನಾಗಿದ್ದೀರಾ? ನೀನು ಚಂದ್ರ ಕಾಳು ಬಿದ್ದೋಗ ನಿನ್ನ ಬಾಯಲ್ಲಿ ಮುನ್ನಾಕ ಯಾಕ್ಲ ಬಂದಿದ್ದಿ? ಅವ ಸುಮ್ಮನೆ ಕೂತ್ಕೋ. ಯಾಕೆ ಬೋದಿ ನೀನು? ಯಾಕವ ಬೋದಿ ಬಸವರಾಜನಿಗೆ ಭಯಪಡಕ್ಕನವ ನೀನು? ಅಲ್ಲ ಕಣ್ಣೆ, ಮಾನ ಮರೋದಿಲ್ವಾ? ಮದುವೆ ಆಗಿರೋ ನೀನು ಹೆಂಗಿರ್ಬೇಕು? ಇವನ್ ಸವಸ ಯಾಕೆ? ಮದುವೆಗಿಂತ ಮುಂಚೆ ಇತ್ತು ಸವಸ ಬುಟ್ಟಾಕ್ಬೇಕು. ಈಗ ಮದುವೆ ಆಗಿರೋ ನೀನು ಹೆಂಗಿರ್ಬೇಕು? ನೀನು ಹೆಂಗಾರು ಮಾಡಿ ನಾನು ಮನೆಗೆ ಸೇರಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ ನಾನು. ಕಣ್ಕಾಡ್ತಾರಲ್ಲ ನಿನಗೆ? ಆ ಸೋಬಾಗೆ ಹೋಗಿ ಕಾಲು ಕಟ್ಟಿ ದಮ್ಮಯ್ಯ ದತ್ತಯ್ಯ ಅಂತ ಕುಂತೀವಿ. ಹೋಗಿ ಮನೆಗೆ ಸೇರ್ಕೊಂಡು ಮೊದಲು ಅವ್ಳ ಕತೆ ಮುಗಿಸ್ಬಿಟ್ಟು ಆಮೇಲಿಂದ ಅಚ್ಚುಕಟ್ಟಾಗಿ ನಾವು ಏನಾರಿಯ ಬುಂಡಿ ಕತೆನೂ ಮುಗಿಸ್ಬಿಟ್ಟು ಆಸ್ತಿ ಪಾಸ್ತಿ ಮನೆ ಬದುಕು ಬಾಳ ನಮ್ದು ಮಾಡ್ಕೊಂಡು ರಾಣಿ ರಂಗಿರೋಣ ಅಂತ ನಾನು ಆಸೆ ಮಾಡಿದ್ರೆ ನಿನಗೇನು ಕೇಳಿ ಬಂದಿರೋದು? ಈ ಇಟ್ಕೆ ಕುಯ್ಯ ಅಂತ ಕೊಡೋಗ್ಬಿಟ್ಟು ನೀನು ಇಟ್ಕೆ ಹೊರಗೆ ಹೋಯ್ತದೆ ನೀನು ಬಾಯಿ ಮುನ್ನಾಕ ರಾಣಿ ಹಂಗಿರುವಂತ ನಾನಂದ್ರೆ ನೀನು ಗುಲಾಮ್ ಗಿತ್ತಿ ಹೆಂಗಿರ್ತೀನಿ ಅಂತ ಕೂತಿದೆಯಲ್ಲ ನೀನು ಬಾಯಲ್ಲಿ ಮುನ್ನಾಕ ನೀನು ಏನೇ ಕೇಳಿ ಬಂದಿರೋದು ನಿನಗೆ? ಏನು ಕೇಳಿ ಬಂದಿರೋದು ನಿನಗೆ ಅಂತ? ಅವ್ನು ಸವಾಸ ಮಾಡೋದು ನೀನು ಇಟ್ಕೆ ಒರೆಸ್ತಾನೆ ಬಿಟ್ಟನ್ನೇ ಅವನು. ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಅವ್ನು ಸವಾಸ ಬಿಟ್ಟಾಕ್ಬಿಟ್ಟು ಲಕ್ಷಣವಾಗಿ ಇರೋದು ಕಡಿಯ ತೊಳಗಾರಿ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿರೋ ನಾವು? ಏನು ಕೇಳಿ ಬಂದಿದ್ದದೆ ನಿನಗೆ? ಏನು ಕೇಳಿ ಬಂದಿದ್ದದೆ ನಿನಗೆ? ನೋಡ್ನೇವ, ನೀನು ಎಷ್ಟು ಹೇಳಿದ್ರು ಅಷ್ಟೇ ನಾನು ಬಸವರಾಜನ ಜೊತೆ ಹೋಯ್ತೀನಿ ನಾನು. ಇರೋಕ್ಕಿಲ್ಲ ನೀನು ಅಳಿಮಯ್ಯ ಏನು ಎಡ್ತಿ ಅಂದ್ಬಿಟ್ಟು ಒಂದು ದಿವ್ಸ ತಿರುಗಿ ನೋಡೋಕ್ಕಿಲ್ಲ ಅವನು ಕುಟ್ಟೇನು ಜೀವನ ಮಾಡೋದು ನಾನು. ಬೇಕಾಬಿಟ್ಟಿಯಾಗಿ ಅವನ ದಮಯ್ಯ ದತ್ತಯ್ಯ ಅಂತ ಕೂತ್ಕೊಳ್ಳೋಣ. ಏನೇ ಆದ್ರೂ ನನಗೆ ಪ್ರೀತಿನೇ ಮುಖ್ಯ. ಬಸವರಾಜನ ಅಷ್ಟ ಯಾರು ಪ್ರೀತಿಸೋನು ನನ್ನ? ನೀನು ಅಳಿಮಯ್ಯ ಪ್ರೀತಿಸೋನು ಅವನು ಲೋಪ ನನ್ನ ಮಗ. ಹಿರಿಯರ್ ತಿನ್ಬಿಟ್ಟು ಓಡೋಗೋನು ಅವನು. ನೋಡತ್ತೆ, ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು. ನೀನು ತಲೆಗೆಸ್ಕೊಬೇಡ ನೀನು, ಸುಮ್ಮನಿರತ್ತೆ ನೀನು. ಯಾಕಂತೆ ತಲೆಗೆಸ್ಕೊಂಡು ನಾನು ಇಲ್ವತ್ತೆ ನನ್ನ ಹೆಂಡತಿನ ನೋಡ್ಕೊಳಕ್ಕೆ ನಂಗೆ ಗೊತ್ತಿಲ್ವಾ? ಅದೇವಿ ನಾನು ಚೆನ್ನಾಗಿ ನೋಡ್ಕೊತೀನಿ ಕಣತೆ. ನಿಂದು ಅಮ್ಮ ಕಣತೆ, ನೀನು ಕಾಲು ಕಟ್ಕೊತೀನಿ. ನನ್ನೂ ಮಾದೇವಿನ ದೂರ ಮಾಡಬೇಡ. ಇಲ್ಲ ಹೊರ ಬಾಯಿ ಮುಚ್ಕೊಂಡು ಬಂದವನೇ ಕಂಡರ ಇರ್ತಿ ತಗ ಬಂದ್ಬಿಟ್ಟು ನಾಚಿಕೆಲ್ಲ ನಾನು ಹೇಳ್ತೀಯ ಅಂತೀಯಲ್ಲ ನೀನು. ಯಾವಾಗ ಮದುವೆ ಆಗಿದ್ಲ ನೀನು? ನೋಡತ್ತೆ, ಮುನ್ಸೆ ಯಾವಾಗ ಅದ್ಲು ಬದಲಾಯ್ತು ಆಗ್ಲೇ ನಾನು ತಾಲಿ ಕಟ್ತಂಗೆ ನಾನು, ಗೊತ್ತಾ? ಮುನ್ಸಲೇ ಮದುವೆ ಆಗ್ಬಿಟ್ಟಿನಿ. ಮುಂದ್ಸರಿ ಮದುವೆ ಆಗಿದೆ, ಅಲ್ಲೇ ಸಂಸಾರ ಮಾಡ್ಕೊಂಡು ಇರ್ಬೇಕಾಗಿತ್ತು. ಇಲ್ಲಿ ಯಾಕೆ ಬಂದಿದ್ದಿ ಮತ್ತೆ? ಓಲ ಬಾಯಿ ಮುಚ್ಕೊಂಡು ಯಾಕೆ ನನ್ನ ಬಾಗ್ಲು ಭಾಳ ಯಾಕೆ ಬಂದಿದ್ದಿಲ್ಲ? ಏನಿದ್ದಲ್ಲ ನಿಂತಾವು ತಿರ್ಕೆ ನನ್ನ ಮಗನೇ ತಿನ್ನಕ್ಕಿಟ್ಟಿಲ್ಲ. ಅವತ್ತು ಕೆಲ್ಸಕ್ಕೆ ಹೋಗ್ಬೇಕು, ಅವತ್ತು ತಿನ್ಬೇಕು. ನೀನು ಏನು ಮಾತಾಡ್ತಾ ಇದ್ದಿ? ಅಲ್ಲ ಕಣತೆ, ಏನತ್ತೆ ಹಿಂಗೆ ಮಾತಾಡಿ ನೀನು? ಪರವಾಗಿಲ್ಲ ಕಣತೆ ನೀನುವೇ. ನಾನು ಕೂಲಿ ಮಾಡಿದ್ರೇನು ನೀಯತ್ತಾಗೆ ಸಾಕ್ತೀನಿ ನಾನು ಇರ್ತೀಯ? ಸಾಕಾಗ ಗೊತ್ತು ಮಾದೇವಿ. ಇವಳು ಮಾತು ಕೇಳ್ಬೇಡ ನೀನು, ಬಾ ಹೋಗದ. ನಾನು ಮಾತು ಕೇಳ್ದ ನಿನ್ನ ಮಾತು ಕೇಳಲ್ಲ ನನ್ನ ಮಗಳು. ನಾನು ಎತ್ತಿರೋ ಮಗಳು ನನ್ನ ಮಾತನೇ ಕಾಲ ಗುಲಾಮ ಕೇಳೋಳು. ಇನ್ಯಾರು ಮಾತು ಕೇಳಲ್ಲ? ಓಲಲ್ಲ ಮಾನ ಮರುವಾದಿ ಅನ್ನೋ ನಾಚಿಕೆ ಏನಾರು ಇದ್ರು ನಿನಗೆ? ನಮ್ಮ ಸುದ್ದಿ ಬರೋಕ್ಕಿಲ್ಲ ನೀನು. ಇಲ್ದವು ನಮ್ಮ ಸುದ್ದಿ ಬರೋ ಅಂತ ನೀನು ಬಾಯಿ ಮುಚ್ಕೊ ಹೋಗು ನೀನು. ನನ್ನ ಮಗಳ ಜೀವನ ಹಾಳು ಮಾಡಬೇಡ ನೀನು. ನೀನು ಹೋಗಿ ತೆಗಿಷ್ಟು ಬೆಂಕಿ ಕಂದವರು ಬಂದವನೇ ಇಲ್ಲಿ. ಅವ ಇನ್ನೊಂದ್ಸತಿ ಬಸವರಾಜನ್ಗೆ ಒಂದು ಮಾತಂದ್ರೆ ನಾನು ಸುಮ್ಕಿರಕ್ಕಿಲ್ಲ ನಿನಗೆ. ಯಾಕವ ಮಾತಾಡಿ ನೀನು? ಯಾಕೆ ಮಾತಾಡಿ ಅಂತ? ಯಾಕೆ ಮಾತಾಡಿಯವ ನೀನು? ನೀನು ಗೊತ್ತಾಯ್ತವ ನಿನಗೆ? ನಾನು ಇದ್ರೆ ಬಾಳಿದ್ರೆ ಇವನ ಜೊತೆ ಬಾಳೋದು, ಸತ್ರ ಇವನ ಜೊತೆ ಸಾಯೋದು ನಾನು. ನೀನು ಅಳಿಮಯ್ಯ ಏನು ಪ್ರೀತಿಯಿಂದ ನೋಡ್ಕೊತಾ ಇದ್ದಾನ? ನೋಡು ಬಸವರಾಜ, ಆಯಿತು ನಿಮ್ಮ ಪ್ರೀತಿ ನಾನು ಒಪ್ಕೊತೀನಿ. ಆದರೆ ಅವ್ರ ಮನೆಯವ್ರಿಗೆ ಒಂದು ಗತಿ ಕಾಣಿಸ್ಬಿಟ್ಟು ಆ ದುಡ್ಡು ಕಾಸು ಆಸ್ತಿ ಪಾಸ್ತಿ ಎಲ್ಲ ಹೊಡ್ಕೊಳ್ಳೋ ಗಂಟ ಸುಮ್ಮನೆ ಕಾಣ್ದೋದಂಗೆ ಇದ್ಬಿಡು. ಆಮೇಲೆ ನೀನು ಅವಳು ಎಲ್ಲರೂ ಹೋಗಿ ದೂರದಲ್ಲಿ ಚೆನ್ನಾಗಿರ್ಬೋದು. ನೀವು ಅವ್ರ ಆಸ್ತಿ ಚಿನ್ನ ದುಡ್ಡು ಎಲ್ಲ ಹೊಡ್ಕೊಂಡು ಅಲ್ಲಿ ಗಂಟೆ ನಮ್ಗೆ ಇರೋಕ್ಕಾಗಿಲ್ಲ ಕಣತೆ. ಪರವಾಗಿಲ್ಲ, ನಾನು ಕೆಲಸ ಮಾಡ್ಕೊಂಡೆ ನಾವು ಚೆನ್ನಾಗಿರ್ತೀವಿ ನಾವು. ಸುಮ್ಮ ಕೊಳಿಸಿ ನಿಮ್ಮ ಬಾಯಲ್ಲಿ ನಿಮ್ಮ ಪ್ರೀತಿಗೆ ಬೆಂಕಿಕ ಬದುಕೋದು ಕಲೀರಿ. ನಾನು ಹೇಳೋದು ಕೇಳಿ. ಮೊದಲು ಆಸ್ತಿ ಬದುಕು ಬರಗಂಟವ ಸುಮ್ಮನೆ ದೂರದಲ್ಲೇ ಇರಿ. ಆಮೇಲೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ, ಆಯ್ತಾ? ಅವ್ವ ನಿಜ ಹೇಳ್ತಾ ಇದೀಯಾ? ನೀನು ನಮ್ಮನ್ನ ಮದುವೆ ಮಾಡ್ತೀಯಾ? ಅತ್ತೆಮ್ಮ ನಿಜ ಹೇಳ್ತಾ ಇದ್ದೀರಾ ನೀವು? ನಿಜಕ್ಕೂ ನಮ್ಮನ್ನ ಮದುವೆ ಮಾಡ್ತೀರಾ? ಇನ್ನೇನು ಸುಳ್ಳು ಹೇಳಕ್ಕೆ ನಂಗೆ ಹುಚ್ಚ? ನಿಜನೇ ಹೇಳ್ತಿರೋದು. ಇಬ್ಬರನ್ನು ಮದುವೆ ಮಾಡಿಸ್ತೀನಿ. ಇಬ್ಬರು ಚೆನ್ನಾಗಿರಿವ್ರಿ. ದುಡ್ಡು ಕಾಸು ಮನೆ ಬರಗಂಟ ತಾಳ್ಮೆ ತಗೊಳ್ಳಿ. ಆಗಾಗ ಬರೋಕೆ ಹೋಗ್ಬೇಡ ನೀನು, ಸರಿಯಾ? ಇಲ್ಲ ಮಾದೇವಿ ನೋಡಿಲ್ಲ ಅಂದರೆ ನನಗೇನೋ ಸಮಾಧಾನನೇ ಆಯ್ಕಿಲ್ಲ. ಅತ್ತೆಮ್ಮ ಕೋಳಿ ತರಗಿ ಅಂತ ಕುಯ್ಕೊಳ್ಳೋದ? ನಿನ್ನ ಬಾಯಲ್ಲಿ ಮುನ್ನಾಕ ಬಂದ್ಗಿಂದ್ಬಿಟ್ಟು ಯಾಕಡೆ ಹೊಡೆದು ಓಡಿಸೋರು. ಹೋಗು ಮರುವದಿಂದ ಹೋಗು. ಇನ್ನೊಂದು ದಿವ್ಸ ಬರೋಗು, ಮಾಡಿರ್ತೀವಿ. ಇನ್ನೊಂದು ದಿವ್ಸ ಮಾಡ್ತೀವಿ ಕೋಳಿ ಸಾರ. ಹೋಗು. ಅಯ್ಯೋ ಇರ್ಲಿ ಸುಮ್ಮನಿರವ ಅದಕ್ಕವ ನಂದಿ ನೀನು. ನಿನ್ನ ಬಾಯಲ್ಲಿ ಮುನ್ನಾಕ ನಿನ್ನ ಗಂಡಗಿನ ಬಂದು ಇಬ್ಬರನ್ನು ಕೊಚ್ಕಿ ಚಾಕನು ಸುಮ್ಮನೆ ನಿಂತ ಕಡೆ. ನೋ ಬಸವರಾಜ, ನೀನು ಆಗಾಗ ಬರೋದು ಹೋಗೋದು ಹಂಗೆಲ್ಲ ಇಟ್ಕೊಬೇಡ ನೀನು.
ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ನಿಂತು ಮದುವೆ ಮಾಡಿಸ್ತೀನಿ ಸರಿಲಾ? ಸರಿಯತ್ತೆ ಆಯಿತು, ನೀವು ಹೆಂಗೆ ಹೇಳ್ತೀರೋ ಹಂಗೆ ನೋಡತ್ತೆ. ಇನ್ನೊಂದು ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟಕ್ಕೆಲ್ಲ ಕತೆ ಮುಗಿಸ್ಬಿಟ್ಟು ನನ್ನ ಮಾದೇವಿ ಮದುವೆ ಮಾಡು ಸರಿ. ಇಲ್ಲಾಂದರೆ ಮಾದೇವಿ ಎತ್ತಾಕ ಹೋಯ್ತಾರದೆ ಬಂದು ಓದಿ. ಓ ಸರಿ ಕಂದ್ಬಿಡ್ಲಾ, ಏನು ಅನ್ಕೊಬಿಟ್ಟಿದ್ದಿಲ್ಲ ನನ್ನ ಮಗಳನ್ನ ನೀನು ಎತ್ತಾಕೊಂಡು ಹೋಗ್ಬಿಡಕ್ಕೆ. ಸರಿಯಾಗಿ ಅಂತ ಇದ್ದೀನಿ ನೀನುವೇ ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದೀಯೇ. ಹ್ಞೂ ಮತ್ತೆ ಚೆನ್ನಾಗೇ ತಾನೆ ಬುದ್ಧಿ ಕಲ್ತಿರೋದು, ಇನ್ನೆಂಗೆ ಕಲ್ತಿದಾರತ್ತೆ. ನಾನು ಚೆನ್ನಾಗೇ ಬುದ್ಧಿ ಕಲ್ತಿರೋದು ನೋಡತ್ತೆ. ನೀವು ಒಪ್ಕೊಂಡು ಮದುವೆ ಮಾಡೋದು ಸರಿ, ಇಲ್ಲಾದ್ರೂ ಒಪ್ಕೊಂಡು ಕೂತ್ಕೊಂಡಾರು ಒಯ್ಗೆ ಹೋಯ್ತು. ನಾನು ಮಾದೇವಿ ಬಿಟ್ಟು ಇರಕ್ಕಿಲ್ಲ ನಾನು. ಅವಳಿಗೋಸ್ಕರ ಅವಳು ಮದುವೆ ಆಗಿರೋ ಸಿಕ್ಕಿಲ್ಲ, ಅವಳೇ ಕಟ್ಕೋಬೇಕು ಅಂತ ಕಾಯ್ತಾ ಕೂತೀನಿ ನಾನು. ಅದರಲ್ಲೇ ಅರ್ಥ ಮಾಡ್ಕೊ ನಮ್ಮ ಪ್ರೀತಿ ಅಂತದ್ದು ಅಂತ. ನಿನ್ನ ಪ್ರೀತಿಗೆ ದೊಡ್ಡರೋಗಿ ಬರೋ ಪ್ರೀತಿಲಿ ಹೊಡ್ತುಂಬೋದು ಒಡವ ಸಿಕ್ಕವು ಏನು ಸಿಕ್ಕದ್ಲ ಯಾಕ್ಲೆ ಗಡಿಯ ನೀನು ಬಾಯ್ ಮುಣಕ ಓಲ ಯಾರು ನೋಡ್ಗಿಡಾರು. ಸರಿ ಸರಿ ಈಗ ಹೋಯ್ತೀನಿ, ಇನ್ನೊಂದು ತಿಂಗಳು ಟೈಮ್ ಕೊಡ್ತೀನಿ. ಏನಾದ್ರು ನೀನು ಅಷ್ಟಕ್ಕೆ ರೆಡಿ ಮಾಡಿ ಅಂದ್ರೆ ಎದಾಕ ಹೋಯ್ತಾರದೇ ಮಾದೇವಿ ಬರೋಣ. ಹೋಗ್ಬಿಟ್ಟು ಬಂದಿರಾ? ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಬೆಪ್ಪಂದೋಗ ಅದೇ ಕಂಗೆ ನೋಡ್ತಾ ನಿಂತಿದ್ದಾವು. ಮಾದೇವಿ ಬಸವರಾಜ ಕೇಳು ಬಂದ್ಬಿಟ್ಟದೆ, ಕೇಳು ಕಂದ್ಬಿಡು, ಕೇಳ್ಗಾಲ್ ಮುಂಡೆ ಓಕೆ. ಏನವ ಏನು ಸತ್ಕಿತ್ ಹೋಗಿದ್ದೀರಾ? ನಿಂತಿತ್ತವೆ ನಿಂತ್ಕೊಂಡು ನೋಡ್ತಿದ್ರೆ ಮಕ್ಕವೇ. ಪ್ರೀತಿ ಕಣತೆ ಪ್ರೀತಿ, ಅದ್ರ ಬಗ್ಗೆ ನಿನ್ಗೆ ಅರ್ಥ ಆಗಿಲ್ಲ ಬಿಡು. ನಿನ್ನ ಪ್ರೀತಿಗೆ ದೊಡ್ಡರೋಗಿ ಬಂದು ಹೋಗ ಓಲ ಬಾಯಿ ಮುಚ್ಕೊಂಡು ಓಲ. ಬಸವರಾಜ ಹೋಗ್ಬಿಟ್ಟು ಬಂದಿಯಾ? ಆಯಿತು ಹೋಗ್ಬಿಟ್ಟು ಬರ್ತೀನಿ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಆದಷ್ಟು ಬಿರ್ನೆ ಆಸ್ತಿ ಬದುಕು ಒಡವೆ ಜೊತೆ ಬಂದ್ಬಿಡು. ಸರಿ ಆಯ್ತು ಬರ್ತೀನಿ. ಅಯ್ಯೋ ನಿಮ್ಮ ಬಾಯಿ ಮುಣಕ ಸಿಗಿಸ್ತಾರೆ ಕಂದ್ಬಿಡು, ಸಿಗಾಕತ್ತೀವಿ ಕತ್ಬಿಡು ಹಿಂಗಾದ್ರೆ. ಮಾದೇವಿ ಬರ್ತೀನಿ. ಸರಿ ಆಯ್ತು ಹೋಗ್ಬಿಟ್ಟ. ನಿನ್ನ ಬಾಯಿ ಮುಣಕ ಬುದ್ಧಿಲ್ವಣಿ, ಇವ್ನ ಯಾಕೆ ಇವನ್ನ ಸವಾಸ ಕಾಕ ಕೂತಿದ್ದೀನಿ ನೀನು. ಅವ ನಿನ್ಗೆ ಗೊತ್ತಿತ್ತಿಲ್ವಾ ನನ್ನ ಮದ್ವೆಕ್ಕಿಂತ ಮುಂಚೆಗೆ ಇವನ್ನ ಭಾಳ ಪ್ರೀತಿಸ್ತಿದೆ ಅಂದ್ಬಿಟ್ಟು ನನ್ನ ಅವನು ದೂರ ಮಾಡ್ದವಳು ನೀನೇ. ಆಸ್ತಿ ಬದುಕು ಒಡವೆ ಅಂತ ಏನೇನೋ ಆಸೆ ಹುಡ್ಸ್ಬಿಟ್ಟು ಮದುವೆ ಮಾಡ್ಬಿಟ್ಟೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬಸವರಾಜ್ ನನ್ನುವೆ ಮದುವೆಗೆ ಎಷ್ಟು ಮಜಾ ಮಾಡ್ಕೊಂಡಿರವು. ಹೊಸಿ ಮಜಾ ಮಾಡ್ಕೊಂಡಿರ್ತಿತ್ತಿಲ್ಲ, ಇಟ್ಕೆ ಕುಯ್ಕೊಂಡು ಇಟ್ಕೆ ಉತ್ಕೊಂಡಿರಿ. ಇನ್ಯಾವ ಮಜಾ ನೀವು ತೆಗಿಷ್ಟು ಬೆಂಕಿ ಕಂದರು ನೋಡಿ. ಜಾಸ್ತಿ ಸವಾಸ ಕಂಟಿಸ್ಕೊಬೇಡ ಇವನ್ನ, ಆಗಾಗ ಬರ್ತಾಯಿದ್ರೆ ಯಾರಿಗಾರ ಅನ್ಬಂದು ಬಂದರೆ ಆಮೇಲೆ ಯಾವ ಆಸ್ತಿ ಬದುಕು ಸಿಗಾಕಿಲ್ಲ. ಆಮೇಲೆ ತಿಳ್ಕೊಬಿಡು, ಹೊಸ ದಿವಸ ಸುಮ್ಮನಿರಿ ಹೇಳ್ತೇನೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ ಅಂತ. ಸರಿ ಕಣವ ಆಯಿತು. ಅವ್ವ ನನಗಂತೂ ಭಾಳ ಖುಷಿ ಆಯ್ತದೆ ಕಣವ. ಸರಿ ಆಯಿತು ಸುಮ್ಮನಿರ್ನಿ, ಬಾಯಿ ಮುಚ್ಕೊಂಡು. ಯಾರು ನೋಡ್ಗಿಡಿ ಅದೇ ಗಾಚಾರ ಮೇಲೆ ಇಲ್ಲಿ ನನಗೆ ಒತ್ತು ಕಳ್ಸೋರು ಹೊಸಿಯ ಮಾನ ಮರವಾದಿಯಿಂದ ಬದುಕತ್ ಕಲಿ ನೀನು. ಇವೆಲ್ಲ ಸರಿಯಾಗಂತ ಆಮೇಲೆ ಬೇಕಾದ್ರೆ ನಾನೇ ಕಳಿಸ್ಕೊಡ್ತೀನಿ ಹೋಗಿವಂತೆ. ಅವನ ಜೊತೆ ಇರುವೆ ಇಟ್ಕೆ ಹೊತ್ಕೊಂಡು ನೀನು ಬಾಯಲ್ಲಿ ಮುನ್ನಾಕ ನೀನು. ಅಲ್ಲ ನಾನು ಅಚ್ಚುಕಟ್ಟಾಗಿ ರಾಣಿ ಹೆಂಗಿತ್ಲಿ ಅಂತ ನಾನು ಆಸೆ ಮಾಡ್ತೀನಿ. ನಿನ್ಗೇನು ಕೇಳಿ ಬಂದಿರೋದು? ನಿನಗೆ ಸರಿ ಬಿಡವ ಆಯಿತು. ಬೈಬಿಡ, ಬರೀ ಯಾವಾಗಲೂ ಬೈಯದೆ ನೀನು. ಬೈದಾನೆ ಮುತ್ತಿಕಾರ ನಿನಗೆ. ಅದೇನು ನೋಡೋಗು ಬಂಗವ ಬಳಿಕ್ ಹೋಗಿ, ಜಾಸ್ತಿ ಮಾತಾಬೇಡ. ನಾವು ನಿಮ್ಮ ಒಳಗೆ ಕೇಳ್ತೀವಿ, ನಿಮ್ಗೊಂತ ತಿಳುವಳಿಕೆ ಕಮ್ಮಿ ಕಣ ನಿನಗೆ. ಸರಿ ಬಿಡವ ಆಯಿತು, ಬೈಬೇಡ ನೀನು. ನನಗೆ ಎಷ್ಟು ಖುಷಿ ಆಗದೆ ಗೊತ್ತಾ ಇವತ್ತು. ನೀನು ಎಷ್ಟು ಬೋದು ಅಷ್ಟೇ. ಬಸವರಾಜ ನೋಡಿದ್ಮೇಲೆ ಒಂಥರ ಮನ್ಸಿಗೆ ಉಲ್ಲಾಸ ಆಯ್ತದೆ. ಉಲ್ಲಾಸ ಯಾವ ಉಲ್ಲಾಸ ಕಣೆ. ಜನ್ಮಕ್ಕೆ ಬೆಂಕಿ ಕಾಯಿ ಹೋಗು. ಅದೇನು ಭಾಗ ಮಾಡೋಕೆ ಓಡಿ ಇಟ್ಟು ಮಾಡೋಣ ಹೊಟ್ಟೆ ಸಿಗ್ತದೆ. ಇಟ್ಟುಣದ ಉಲ್ಲಾಸ ಆಯ್ತದೆ ಕತೆ ಉಲ್ಲಾಸ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.